ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರೀತು ಗೌಡ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ. ಸೊ ನಾನಿವತ್ತು ಜಸ್ಟ್ ಒಂದು ರ್ಯಾಂಡಮ್ ವ್ಲಾಗ್ನ ಮಾಡ್ತಿದ್ದೀನಿ. ಸೊ ಒಂದು ಸ್ವಲ್ಪ ಶಾಪಿಂಗ್ ಹೋಗೋದಿತ್ತು. ಶಾಪಿಂಗ್ ಎಲ್ಲ ಏನಕ್ಕೆ ಅಂತ ನನ್ನ ಕಮ್ಮಿಂಗ್ ವ್ಲಾಗ್ಸಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ನನ್ನ ಮುಂದೆ ಬರೋ ವ್ಲಾಗ್ಸ್ಗಳು ತುಂಬ ಇಂಟ್ರೆಸ್ಟಿಂಗ್ ಮತ್ತು ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಶಾಪಿಂಗ್ ಹೋಗೋಕ್ಕೆ ದಿವ್ಯಾ ಜೊತೆ ಹೋಗ್ಬೇಕಿತ್ತು, ಬಟ್ ಅವಳಿಗೇನೋ ಸ್ವಲ್ಪ ಕೆಲಸ ಇದೆ ಅಂತ ಅಂದ್ಬಿಟ್ಟು ಲಾಸ್ಟ್ ಮೂಮೆಂಟಲ್ಲಿ ಬರಲ್ಲ ಅಂದ್ಲು. ಸೊ ಅದಕ್ಕೆ ವರ್ಷನ್ ಕೇಳಿದೆ. ವರ್ಷನೂ ಇವತ್ತು ಆಫೀಸಿಗೆ ಲೀವ್ ಹಾಕಿದ್ಲು. ಸೊ ನಾನು ಲೀವ್ ಹಾಕಿದ್ದೆ. ಸೊ ಒಟ್ಟಿಗೆ ಹೋಗ್ಬಿಟ್ಟು ಬರೋಣ ಅಂತ ಅನ್ಕೊಂಡಿದ್ದೀವಿ. ಸೊ ಹೆಂಗೆ ಹೋಗುತ್ತೆ ಇವತ್ತಿನ ದಿನ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ಈ ವಿಡಿಯೋನಾದ್ರು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನನ್ನ ಕುಕ್ಕಿಂಗ್ ವಿಡಿಯೋಸ್ ಯಾರ್ಯಾರೆಲ್ಲ ನೋಡ್ತಿದ್ದೀರಾ ಅದಕ್ಕೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ವರ್ಷ ಪಾಪ ಇವತ್ತೇ ಊರಿಂದ ಬಂದ್ಲು. ನಾನು ಕೇಳಿದೆ ಬರ್ತೀನಿ ಅಂದ್ಲು. ಸೊ ನೋಡೋಣ ಇವತ್ತು ಡೇ ಹೆಂಗೆ ಹೋಗುತ್ತೆ, ಏನೇನೆಲ್ಲ ಶಾಪಿಂಗ್ ಮಾಡ್ತೀನಿ, ಮತ್ತು ಅಲ್ಲಿ ಏನೇನೆಲ್ಲ ಆಫರ್ಸ್ ಇದೆ ಜಯನಗರಲ್ಲಿ. ತುಂಬ ದಿನ ಆಯಿತು ನಾನು ಹೋಗಿ. ಸೊ ಹೇಳ್ತೀನಿ. ಸೊ ಫುಲ್ ವ್ಲಾಗ್ನ ನೋಡಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಇನ್ನೂ ಯಾರು ಫಾಲೋ ಮಾಡಿಲ್ಲ, ಫಾಲೋ ಮಾಡಿ. ನನ್ನ ಇನ್ಸ್ಟಾಗ್ರಾಮ್ ID ಬಂದು ಪ್ರೀತು ಗೌಡ ಕನ್ನಡ ವ್ಲಾಗ್ಸ್. ಸೊ ಕೀಪ್ ವಾಚಿಂಗ್. ಹನ್ನೊಂದುವರೆಗೆ ಬರ್ತೀನಿ ಅಂತ ಅಂದ್ಬಿಟ್ಟು ಇಷ್ಟೊತ್ತಿಗೆ ಬಂದವಳೆ. ಅದು ಛತ್ರಿ ಎಲ್ಲ ಇಟ್ಕೊಂಡು ಬೇರೆ ಬಂದವಳೆ. ಯಪ್ಪ ಬಿಡಕ್ ಆಗ್ತಿಲ್ಲ. ಹೆಂಗೆ ಅಂತ ನಡಿ ನಡಿ. ಅಂತೂ ಇಂತೂ ಬಂದಲ್ಲ ಇವತ್ತಿಗೆನೆ. ಗಾಂಧಿ ಬಜಾರಿಗೆ ಬಂದು ಎಷ್ಟೋ ದಿನ ಆಯಿತು. ಇದೊಂಥರ ಮೆಟೀರಿಯಲ್, ಇದೊಂಥರ ಮೆಟೀರಿಯಲ್. ಕೃಷ್ಣ ಅಲ್ಲೇ ಇದೆ. ಅಲ್ಲೂ ಇದ್ದಾವೆ, ಬೇಕಾದ್ರೆ ಅಲ್ಲಿ ಇರಲ್ಲ ಅನ್ಕೋತೀವಿ. ಅಲ್ಲೇ ಇರಲ್ಲ ಅನಿಸುತ್ತೆ. ಸಿಗ್ಬೋದು. ಅದು ಕೊಡಿ ಸರ್. ಎಲ್ಲಿ ಇಲ್ಲ ನೋಡ. ಯಾವ ಅಂಗಡಿಲೂ ಸಿಗ್ತಾ ಇಲ್ಲ. ಸಾಕಾಯ್ತು. ಏನು ಕಲೆಕ್ಷನ್ಸೇ ಇಲ್ಲ. ಸೊ ಜಯನಗರ್ಗೆ ಹೋಗೋಣ ಅಂದ್ಕೊಂಡು ಗಾಂಧಿ ಬಜಾರಿಗೆ ಬಂದ್ವಿ. ಬಟ್ ಇಲ್ಲಿ ಏನು ಕಲೆಕ್ಷನ್ಸು ಇಲ್ಲ, ಏನು ಸಿಗ್ತಾ ಇಲ್ಲ. ವೇಸ್ಟ್ ಗಾಂಧಿ ಬಜಾರ್. ಅಣ್ಣ ನನ್ನ ಕೈಯಲ್ಲಿ ಆಯ್ತಾ? ನಾನಲ್ಲ, ಇವಳು ಹೇಳ್ತಿರೋದು. ಹಾಕೋ ಬೇಗ. ಗಾಡಿ ಹುಡುಕ್ತಾ ಇದೀವಿ, ಎಲ್ಲಿ ನಿಲ್ಸಿದೀವಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಆ ಕಡೆ ಹೋಗಿಲ್ಲ ಅಂತ ನಾನು ಹೇಳ್ದೆ ತಾನೆ. ಈ ಕಡೆ ಎಲ್ಲೋ ಹಾಕಿದೀವಿ, ಆದ್ರೆ ಎಲ್ಲಿ ಹಾಕಿದೀವಿ ಗೊತ್ತಿಲ್ಲ. ಸೊ ಇವಾಗ ಬಂದ್ವಿ ಶಾಪಿಂಗ್ ಮುಗಿಸ್ಕೊಂಡು. ಸೊ ಜಯನಗರ್ಗೆ ಹೋಗೋಣ ಅನ್ಕೊಂಡು ಗಾಂಧಿ ಬಜಾರ್ಗೆ ಹೋಗಿದ್ವಿ. ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲು. ಅಲ್ಲಿ ಏನು ಕಲೆಕ್ಷನ್ಸ್ ಸಿಗ್ಲಿಲ್ಲ. ನಂಗೆ ಇಷ್ಟನೇ ಆಗ್ಲಿಲ್ಲ. ಯಾಕಂದ್ರೂ ಗಾಂಧಿ ಬಜಾರ್ಗೆ ಬಂದ್ವು ಅನ್ಸ್ಬಿಡ್ತು. ಸೊ ಇವಳು ಬಂದಿದ್ದ ಲೇಟ್ 12 ಗಂಟೆ. ನಾವ್ ಇವಾಗ ಬಂದ್ವಿ. ನಂದೇನು ಮಿಸ್ಟೇಕ್ ಅಲ್ಲ. ಬೇರೆ ಎಲ್ಲ ಚೆನ್ನಾಗಿದೆ ಗಾಂಧಿ ಬಜಾರಲ್ಲಿ, ಬಟ್ ನಮಗ್ ಬೇಕಾಗಿದ್ದು ಸಿಗ್ಲಿಲ್ಲ ಅಷ್ಟೇ. ಬಟ್ ಕಲೆಕ್ಷನ್ಸ್ ಎಷ್ಟೊಂದು ಆಫರ್ ಎಲ್ಲ ಇತ್ತು. ಈ ಬಿಸಿಲಲ್ಲಂತೂ ಸುತ್ತಕ್ಕಾಗಲ್ಲ. ಸೊ ಈ ವಿಡಿಯೋ ಏನಾದ್ರು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.
ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಸ್, ನೋಡಿದ್ರಲ್ಲ, ನಾನು ಮತ್ತು ವರ್ಷ ಹೋಗಿದ್ವಿ ಗಾಂಧಿ ಬಜಾರ್ಗೆ. ನಾನಲ್ಲಿ ಅವಳಿಗೆ ತಮಾಷೆಗೆ ಹೇಳಿದ್ದಷ್ಟೇ, ಬಟ್ ಗಾಂಧಿ ಬಜಾರಲ್ಲೂ ತುಂಬಾ ಕಲೆಕ್ಷನ್ಸ್ ಚೆನ್ನಾಗಿದೆ. ಪೇಷನ್ಸಿಂದ ಹುಡುಕ್ಬೇಕಷ್ಟೇ. ನಾವು ಬಿಸಿಲಲ್ಲಿ ಹೋಗ್ಬಿಟ್ಟಿದ್ವಿ, ತುಂಬಾ ಕಷ್ಟ ಆಯಿತು. ಆಮೇಲೆ ಮತ್ತೆ ಸಂಡೇ ನಾನು ಪ್ರಿಯಾ ಹೋಗಿದ್ವಿ. ಪ್ರಿಯಾ ಏನೋ ತೊಗೋಬೇಕು ಅಂತ. ಸಂಡೇಸ್ ಹೋದರೆ ನೀವು ಜಯನಗರ್ಗೆ ಹೋಗಿದ್ದು ಸಂಡೇ. ಸಿಕ್ಕಾಪಟ್ಟೆ ಆಫರ್ಸ್ ಇರುತ್ತೆ, ನೀವು ಆರಾಮಾಗಿ ಶಾಪಿಂಗ್ ಮಾಡ್ಕೊಂಬರ್ಬೋದು. ಎಷ್ಟು ಕಡಿಮೆಗೆ ಹಾಕಿರ್ತಾರೆ ಅಂದರೆ ಜೀನ್ಸ್ಗಳಾಗಿರ್ಬೋದು, ಟಾಪ್ಸ್ ಆಗಿರ್ಬೋದು, ಪ್ರತಿಯೊಂದು ನಿಮಗೆ ಬಜೆಟಲ್ಲಿ ಸಿಗುತ್ತೆ. ಸೊ ಸಂಡೇ ಒಂದ್ಸತಿ ವಿಸಿಟ್ ಮಾಡಿ. ಯಾಕಂದರೆ ಇವಾಗ ನಾರ್ಮಲ್ ಡೇಸಲ್ಲಿ ರೋಡ್ ಸೈಡಲ್ಲೆಲ್ಲ ಹಾಕ್ಕೊಂಡಿರಲ್ಲ, ಸಂಡೇಸ್ ಮಾತ್ರ ಹಾಕ್ಕೊಂಡಿರ್ತಾರೆ. ಸಂಡೇಸ್ ಹೋದರೆ ಒಳ್ಳೆ ಶಾಪಿಂಗ್ ಮಾಡ್ಬೋದು ಜಯನಗರ್ 4th ಬ್ಲಾಕಲ್ಲಿ. ಹಾಗೇನೆ ನಾವು ಕಬ್ಬಳಮ್ಮ ದೇವಸ್ಥಾನಕ್ಕೆ ಹೋಗಿದ್ವಿ. ಸೊ ಪವನ್ ಬಂದಿರಲಿಲ್ಲ, ಅಂಕಲ್ ಆಂಟಿ ಆ್ಯನಿವರ್ಸರಿ ಇತ್ತು ಅವತ್ತು. ಸೊ ಅಂಕಲ್ ಆಂಟಿ, ನಾನು, ಇಂಚು, ಹಂಸಿಕಾ ಮತ್ತು ಪದ್ಯ ಆಂಟಿ ಎಲ್ಲ ಹೋಗಿ ಬಂದ್ವಿ. ಅವತ್ತು ತುಂಬ ಚೆನ್ನಾಗಾಯಿತು, ದರ್ಶನ ಕೂಡ ಚೆನ್ನಾಗಾಯಿತು. ಸೊ ಈ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ಈ ವಿಡಿಯೋನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ.